ಸಂಪರ್ಕಿಸಿ Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Raghavendra Tuppa, Sri Raghavendra Ghee, ನಮಸ್ಕಾರ ವಾರ್ತೆಗಳ ಸ್ವಾಗತ. ಮೊದಲು ಮುಖ್ಯಾಂಶಗಳು. ಪುಲ್ವಾಮಾ ದಾಳಿಗೆ 7 ವರ್ಷ, ಹುತಾತ್ಮರಾದ ಯೋಧ ಸ್ಮರಣೆ ಅಂಗವಾಗಿ ಮಾಜಿ ಸೈನಿಕರಿಂದ ಕಾಲ್ನಡಿಗೆ ಜಾಥಾ. ಫೆಬ್ರವರಿ 15ರಂದು ಶಿವರಾತ್ರಿ, ದುಬಾರಿಯಾದ ಹೂಹಣ್ಣು ಖರೀದಿಯಲ್ಲಿ ತೊಡಗಿದ ಜನತೆ. ಸ್ಟೇಷನ್ ಬಜಾರ್ ಶಾಲೆಯಲ್ಲಿ ಕಾಗದ ಕತ್ತರಿಸುವ ಕಲೆ ಕುರಿತು ತರಬೇತಿ, ಕಾಗದದಲ್ಲಿ ಅರಳುವ ಪ್ರತಿಭೆ ಎಸ್ಎನ್ ಹುಸೇನ್. ಕುಲಶಾಸ್ತ್ರೀಯ ಅಧ್ಯಯನದಂತೆ ಹೆಳವ ಸಮಾಜವನ್ನ ಪರಿಶಿಷ್ಟ ಪಂಗಡ ಪಟ್ಟಿಗೆ ಸೇರಿಸಲು ಸಿಎಂಗೆ ಮನವಿ. ಮತ್ತು 3 ಪ್ರತ್ಯೇಕ ಕಳ್ಳತನ, ಸಿಂಧನೂರಿನಲ್ಲಿ 2 ಆರೋಪಿಗಳ ಬಂಧನ. ಪುಲ್ವಾಮಾ ದಾಳಿಯಾಗಿ 7 ವರ್ಷಗಳು ಕಳೆದಿದ್ದು, ದಾಳಿಯಲ್ಲಿ ಹುತಾತ್ಮರಾದ ಪ್ಯಾರಾಮಿಲಿಟರಿ ವೀರ ಯೋಧರ ಸ್ಮರಣಾರ್ಥ ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆಗಳ ಮಾಜಿ ಯೋಧರ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದಿಂದ ನಗರದ ಬಸವೇಶ್ವರ ವೃತ್ತದಿಂದ ಅಂಬೇಡ್ಕರ್ ವೃತ್ತದವರೆಗೆ ಇಂದು ಕಾಲ್ನಡಿಗೆ ಜಾಥಾ ಹಮ್ಮಿಕೊಳ್ಳಲಾಯಿತು. ಮೊದಲಿಗೆ ಬಸವೇಶ್ವರ ವೃತ್ತದ ಬಸವೇಶ್ವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ನಂತರ ಹುತಾತ್ಮರಾದ ಯೋಧರು ಹಾಗೂ ಭಾರತ ಮಾತೆಯ ಪರ ಘೋಷಣೆಗಳನ್ನು ಹಾಕಲಾಯಿತು. ನಂತರ ಕಾಲ್ನಡಿಗೆಯ ಮೂಲಕ ಅಂಬೇಡ್ಕರ್ ವೃತ್ತಕ್ಕೆ ತೆರಳಿ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಲಾಯಿತು. ಇದೇ ವೇಳೆ ಸಂಘದ ಅಧ್ಯಕ್ಷ ಕೃಷ್ಣಮೂರ್ತಿ ಜಾಥಾವನ್ನು ಉದ್ದೇಶಿಸಿ ಮಾತನಾಡಿ, 7 ವರ್ಷಗಳ ಹಿಂದೆ ಪುಲ್ವಾಮಾದಲ್ಲಿ ಬಾಂಬ್ ಇರುವ ವಾಹನ ಸಿಆರ್ಪಿಎಫ್ ಯೋಧರು ಇದ್ದ ವಾಹನಕ್ಕೆ ಆತ್ಮಾಹುತಿ ದಾಳಿ ನಡೆದಿತ್ತು. ಈ ದಾಳಿಯಲ್ಲಿ 44 ಭಾರತದ ಯೋಧರು ಹುತಾತ್ಮರಾದರು. ಈ ಹಿನ್ನೆಲೆಯಲ್ಲಿ ಮಾಜಿ ಯೋಧರಿಂದ ಪ್ರತಿ ವರ್ಷವೂ ಈ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಮೂಲಕ ಯೋಧರ ಆತ್ಮಕ್ಕೆ ಶಾಂತಿ ಕೋರಲಾಗುತ್ತದೆ ಮತ್ತು ಹುತಾತ್ಮ ಯೋಧರ ಕುಟುಂಬಕ್ಕೆ ಸಾಂತ್ವನ ಹೇಳುವ ಕಾರ್ಯ ಮಾಡಲಾಗುತ್ತದೆ ಎಂದರು. मातरम जय अमर रहे अमर रहे अमर रहे अमर रहे अमर रहे अमर रहे जय किसान जय किसान जय किसान। ಫೆಬ್ರವರಿ 14, 2019 ನಮಸ್ಕಾರ. ಫೆಬ್ರವರಿ 14, 2019 ಜಮ್ಮು ಶ್ರೀನಗರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಿಆರ್ಪಿಎಫ್ ಯೋಧರ ವಾಹನದ ಮೇಲೆ ಆತ್ಮಾಹುತಿ ಬಾಂಬರ್ ದಾಳಿಯಿಂದ 44 ಯೋಧರು ಹುತಾತ್ಮರಾದರು.
ಆವತ್ತಿನಿಂದ ಇವತ್ತಿನವರೆಗೆ ನಮ್ಮ ಭಾರತ ದೇಶದಲ್ಲಿ ನಮ್ಮ ರಾಷ್ಟ್ರೀಯತೆ ಹಾಗೂ ಏಕತೆ, ನಮ್ಮ ಸುರಕ್ಷತೆಯ ಒಂದು ಸ್ಮರಿಸುವುದಕ್ಕಾಗಿ ನಮ್ಮ ಹುತಾತ್ಮರ ಯೋಧರ ಶ್ರದ್ಧಾಂಜಲಿಗಾಗಿ ನಾವು ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ಕೂಡ ಹಮ್ಮಿಕೊಳ್ಳುತ್ತಿದ್ದೇವೆ. ಆ ಒಂದು ಹುತಾತ್ಮರ ಯೋಧರಿಗೆ ಆತ್ಮಕ್ಕೆ ಶಾಂತಿ ಸಿಗಲೆಂದು ಹೇಳಿ ಈ ಮೂಲಕ ಒಂದು ತಮ್ಮ ಪತ್ರಿಕಾ ಮುಖಾಂತರ ನಾನು ತಮ್ಮೆಲ್ಲ ರಾಯಚೂರು ವಾಸಿಗಳಲ್ಲಿ ಕೂಡ ನಾನು ನಮಸ್ಕರಿಸುತ್ತಾ ಈ ಒಂದು 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ನನ್ನ ಹೆಸರು ಕೃಷ್ಣಮೂರ್ತಿ. ಸರ್, ನಮಸ್ಕಾರಗಳು. ರಾಯಚೂರಿನ ಸಾರ್ವಜನಿಕರಿಗೂ ನಮ್ಮ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಹಾಗೂ ಸಶಸ್ತ್ರ ಮೀಸಲು ಪಡೆಯ ಯೋಧರ ಕಡೆಯಿಂದ ನಮಸ್ಕಾರಗಳು. ಇವತ್ತಿಗೆ 7 ವರ್ಷದ ಹಿಂದೆ ಇದೇ ದಿನ 14ರಂದು ಪುಲ್ವಾಮಾದಲ್ಲಿ ನಮ್ಮ CRPF ಸುಮಾರು 78 ವೆಹಿಕಲ್ಗಳು ಕಾನ್ವೇದಲ್ಲಿ ಹೋಗ್ತಕ್ಕಂಥ ಟೈಮ್ನಲ್ಲಿ ಆತಂಕವಾದಿಗಳು ಜೈಸೆ ಮೊಹಮ್ಮದ್ ಇವರ ಒಂದು ಸಂಘಟನೆಯ ಆತಂಕವಾದಿ ಏನಪ್ಪ ಅಂದ್ರೆ ಬಾರೂದ್ ಇರ್ತಕ್ಕಂಥ ಒಂದು ತನ್ನ ಕಾರಿನಲ್ಲಿ ಏನಪ್ಪ ಅಂತಂದ್ರೆ ನಮ್ಮ ಕಾನ್ವೇಲಿಂದ ಹೋಗ್ತಕ್ಕಂಥ ನಮ್ಮ ಟ್ರಕ್ಗೆ ಆ ಒಂದು ತನ್ನ ಕಾರನ್ನು ನುಸುಳಿ ಆ ಒಂದು ನಮ್ಮ ವೆಹಿಕಲ್ ಅಲ್ಲಿ ಇರ್ತಕ್ಕಂಥ ಸುಮಾರು 40 ಜನ ವೀರ ಯೋಧರು ಏನಪ್ಪ ಅಂದ್ರೆ ಈ ಒಂದು ಭಾರತ ಮಾತಿಗೆ ಪ್ರಾಣತ್ಯಾಗವನ್ನು ಮಾಡಿರ್ತಾರೆ. ಆ ಒಂದು ಪ್ರಾಣತ್ಯಾಗವನ್ನು ಮಾಡಿರ್ತಕ್ಕಂಥ ವೀರ ಯೋಧರ ನಮನಗಳನ್ನು ಸಲ್ಲಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಅದೇ ರೀತಿಯಾಗಿ ಇವತ್ತು ನಮ್ಮ ರಾಯಚೂರಿನಲ್ಲಿ ನಮ್ಮ ಶ್ರೀ ಬಸವೇಶ್ವರ ವೃತ್ತದಿಂದ ಅಂಬೇಡ್ಕರ್ ವೃತ್ತದವರೆಗೂ ಮೌನ ಮೆರವಣಿಗೆಯನ್ನು ಮಾಡಿಕೊಂಡು ಆ ಒಂದು ಹುತಾತ್ಮರಾಗಿರ್ತಕ್ಕಂಥ ಈ ಒಂದು ಪುಲ್ವಾಮಾ ಆಗಿರ್ಬೋದು, 1962, 65, 1971, 1999 ಈ ಒಂದು ಯುದ್ಧದಲ್ಲಿ ಮಡಿದಿರ್ತಕ್ಕಂಥ ಮಹಾ ಯೋಧರುಗಳಿಗೆ ಅವರ ಕುಟುಂಬಕ್ಕೆ ದೇವರು ಒಂದು ಒಳ್ಳೆಯ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ. ಹುತಾತ್ಮರಾಗಿರ್ತಕ್ಕಂಥ ಎಲ್ಲ ವೀರ ಯೋಧರಿಗೆ ಏನಪ್ಪ ಅಂತಂದ್ರೆ ಆ ದೇವರು ಸದ್ಗತಿಯನ್ನು ಪ್ರಾಪ್ತಿ ಮಾಡಲೆಂದು ನಾವೆಲ್ಲ ಇವತ್ತು ನಮ್ಮ ರಾಯಚೂರಿನ ಎಲ್ಲ ಮಾಜಿ ಸೈನಿಕರು, ಮಾಜಿ ಯೋಧರುಗಳು ಏನಂತಂದ್ರೆ ಇವತ್ತು ಅವರಿಗೆ ಪುಷ್ಪ ನಮನವನ್ನು ಮಾಡುತ್ತಿದ್ದೇವೆ. ಇಲ್ಲಿಂದ ಮತ್ತೆ ಪುನಃ ನಾವು ಮಹಾತ್ಮ ಗಾಂಧೀಜಿಯ ಪುತ್ಥಳಿಯವರೆಗೆ ಅಲ್ಲಿ ಒಂದು 2 ನಿಮಿಷದ ಮೌನಾಚರಣೆಯನ್ನು ಮಾಡಿ ಆ ಒಂದು ಹುತಾತ್ಮ ಯೋಧರುಗಳಿಗೆ ಏನಪ್ಪ ಅಂದ್ರೆ ನಮನವನ್ನು ಸಲ್ಲಿಸುವ ಕಾರ್ಯಕ್ರಮವನ್ನು ಇವತ್ತು ಮಾಡಿದ್ದೇವೆ. ಆದರೆ ನಮ್ಮ ರಾಯಚೂರಿನ ಜನರು ಏನಪ್ಪ ಅಂದ್ರೆ ಇಷ್ಟೆಲ್ಲ ಗೊತ್ತಿದ್ದು ಸಹ ನಮ್ಮ ಮಾಜಿ ಯೋಧರಿಗಾಗಿರ್ಬೋದು, ಮಾಜಿ ಸೈನಿಕರಿಗಾಗಿರ್ಬೋದು ಯಾವುದೇ ಒಂದು ಪ್ರತಿಫಲವನ್ನು ನೀಡದೆ ನಮ್ಮನ್ನು ಯಾವುದೇ ಒಂದು ಪರಿಗಣನೆಗೆ ತೆಗೆದುಕೊಳ್ಳಿರ್ತಕ್ಕಂಥ ಈ ಒಂದು ಜಿಲ್ಲಾಡಳಿತ ಆಗಿರ್ಬೋದು, ಆ ಒಂದು ಚುನಾಯಿತ ಪ್ರತಿನಿಧಿಗಳಾಗಿರ್ಬೋದು, ನಮಗೆ ಯಾವುದೇ ಒಂದು ಇಲ್ಲಿವರೆಗೂ ಸುಮಾರು 76 ವರ್ಷದಿಂದ ಇವತ್ತಿನವರೆಗೂ ನಮಗೆ ಯಾವುದೇ ಒಂದು ದೊರೆತಕ್ಕಂಥ ಸೌಲಭ್ಯಗಳನ್ನು ಸಿಗದೇ ಇರತಕ್ಕಂಥ ಒಂದು ಮಾಜಿ ಸೈನಿಕರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಆದರೂ ತಾವೆಲ್ಲರೂ ಈ ಒಂದು ಮಾಧ್ಯಮದ ಮುಖಾಂತರವಾಗಿರ್ಬೋದು, ಪ್ರಿಂಟ್ ಮೀಡಿಯಾದ ಮುಖಾಂತರವಾಗಿರ್ಬೋದು, ಜಿಲ್ಲಾಡಳಿತಕ್ಕೂ ಹಾಗೂ ಈ ಒಂದು ರಾಜಕಾರಣಿಗಳಿಗೆ ಏನಪ್ಪ ಅಂದ್ರೆ ನಮ್ಮ ಅಳಲುಗಳನ್ನು ತಾವು ಅಲ್ಲಿಗೆ ತೆಗೆದುಕೊಂಡು ಹೋಗಿ ಆ ಒಂದು ಸ್ಪಂದನೆ ಕಾರ್ಯಕ್ರಮ ಆಗುತ್ತದೆ ಅಂತಕ್ಕಂಥದ್ದು ನಾವು ಎಲ್ಲರ ಪರವಾಗಿ ನಾನು ಕೇಳಿಕೊಳ್ಳುತ್ತೇನೆ ತಮ್ಮಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಜೈ ಹಿಂದ್. ನಾವು ಇವತ್ತು ಇಲ್ಲಿ ಕೂಡಿರೋ ಕಾರಣ ಏನಪ್ಪಾ ಅಂದ್ರೆ ಫೆಬ್ರವರಿ 2019 14ನೇ ತಾರೀಕಿಗೆ ನಮ್ಮ CRPF ಯೋಧರು ಜಮ್ಮು ಮತ್ತು ಕಾಶ್ಮೀರದ ಹೈವೇಯಲ್ಲಿ ಹೋಗುತ್ತಿರುವ ಹಾಗೆ ಒಂದು ಆತಂಕವಾದಿಗಳು ಒಂದು ಕೃತ್ಯವನ್ನು ನೆರವೇರಿಸಿದರು. ಅಂದು ನಮ್ಮ 44 ಯೋಧರು ಹುತಾತ್ಮರಾಗಿದ್ದರು. ಆ ದಿನವನ್ನು ಸ್ಮರಿಸುವ ಸಲುವಾಗಿ ಇವತ್ತು ನಾವು 14 ಫೆಬ್ರವರಿ 2026ರಂದು ನಾವಿಲ್ಲಿ ಎಲ್ಲರೂ ಕೂಡಿದ್ದೀವಿ. ಎಲ್ಲರೂ ನಾವಿಲ್ಲಿ ಮಾಜಿ ಸೈನಿಕರು ಇಲ್ಲಿ ಕೂಡಿದ್ದೀವಿ. ಇಲ್ಲಿ ಒಂದು CRPF ಯೋಧರಿಗೆ ಏನೋ ಅವತ್ತು ಹುತಾತ್ಮರಾಗಿದ್ದಾರೆ, ಅವರ ಆತ್ಮಕ್ಕೆ ಸಿಗಲಿ, ಶಾಂತಿ ಸಿಗಲಿ ಅಂತೇಳಿ ಆ ದೇವರ ಹತ್ರ ಪ್ರಾರ್ಥಿಸ್ತೀವಿ. ಇದೇ ತರ ನಮ್ಮ ಯೋಧರಿಗೆ ಒಂದು ಸನ್ಮಾನ ನೀಡಬೇಕಂದ್ರೆ ಅವರ ಪುಣ್ಯ ಸ್ಮರಣೆ ದಿನ ನಾವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹಳ ಚೆನ್ನಾಗಿ ಏಕತ್ರಿತರಾಗಿದ್ದಾರೆ. ಇದರಿಂದ ತುಂಬಾ ಒಂದು ಒಳ್ಳೆ ಏಕತೆ ಅಂತ ಕಾಣ್ತಾ ಇದೆ. ನಮ್ಮ ಭಾರತ ದೇಶ ಅನೇಕತೆಯಲ್ಲಿ ಏಕತೆ ಇದೆ ಅಂತೇಳಿ ಹೇಳ್ತೀವಿ ನಾವೆಲ್ಲರೂ. ನಮ್ಮ ಭಾರತ ದೇಶ ಅನೇಕತೆಯಲ್ಲಿ ಏಕತೆ ಇದೆ. ಹಲವು ಧರ್ಮಗಳು, ಜಾತಿಗಳು, ಪಂಗಡಗಳು ಇದ್ದು ಎಲ್ಲರೂ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಯಾವಾಗ ಬರ್ಬೋದಪ್ಪ ಅಂದ್ರೆ ಒಂದು ದೇಶದ ಮಾತು ಬಂದಾಗ ಮಾತ್ರ ಬರ್ಬಹುದು ಅಂತೇಳಿ ಎಲ್ಲರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಂಥ ಕಾರ್ಯಕ್ರಮಗಳಲ್ಲಿ ಕೂಡಬೇಕು. ನಮ್ಮ ಯೋಧರು ಹುತಾತ್ಮರಾದವರಿಗೆ ಅಂತವರಿಗೆ ಶಾಂತಿ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಆ ದೇವರ ಹತ್ರ ಪ್ರಾರ್ಥಿಸಬೇಕು ಅಂತ ಹೇಳಿ ನನ್ನ ಮಾತುಗಳನ್ನು. ರೈತರ ಬಾಂಧವರಿಗೆ ಎಲ್ಲರಿಗೆ ನಮಸ್ಕಾರಗಳು. ಇವತ್ತಿನ ದಿವಸ 2019ರಲ್ಲಿ ಇದೇ 14 ಫೆಬ್ರವರಿಗೆ ನಮ್ಮ CRPF ಕಾನ್ವಾಯ್ ಮೇಲೆ ಹುತಾತ್ಮರಾದಂಥ 40 ಮಂದಿಗೆ ಶ್ರದ್ಧಾಂಜಲಿ ಹಚ್ಚುವಕ್ಕಾಗಿ ನಾವು ಶಾಂತಿಪೂರ್ವಕವಾಗಿ ಒಂದು ಅಲ್ಲಿ ರ್ಯಾಲಿ ಮಾಡಿರುತ್ತದೆ. ಮತ್ತು ನಮ್ಮ ಯೋಧರುಗಳನ್ನು ಎಲ್ಲರೂ ಚೆನ್ನಾಗಿ ಬಂದು ಇದು ಮಾಡಿರ್ತಾರೆ ಎಂದು ಎಲ್ಲ ಯೋಧರುಗಳು ಇವತ್ತಿನ ದಿವಸದಲ್ಲಿ ಅವರಿಗೆಲ್ಲ ಶ್ರದ್ಧಾಂಜಲಿ ಮುಖಾಂತರ ಹೂವಿನ ಹಾರ ಹಾಕಿ ನಾವು ಬಸವೇಶ್ವರ ಚೌಕಲ್ಲಿಂದ ಅಂಬೇಡ್ಕರ್ ಚೌಕಲಿಂದ ಮಹಾತ್ಮ ಗಾಂಧಿ ಪುತ್ಥಳಿಯಲ್ಲಿ ಹೋಗಿ ಅಲ್ಲಿ 2 ನಿಮಿಷ ಮೌನವನ್ನು ಇಟ್ಟು ನಾವು ನಮ್ಮಂಥ ಯೋಧರುಗಳಿಗೆ ಶ್ರದ್ಧಾಂಜಲಿ ಹಚ್ಚುವಂತಂದೇ ಈ 1-2 ಮಾತುಗಳನ್ನು ಆಡ್ತೀವಿ. ಈ ಸಂದರ್ಭದಲ್ಲಿ ಎಸ್ ಮಲ್ಲಯ್ಯ, ಚನ್ನರೆಡ್ಡಿ ಮಾನ್ವಿ, ರಂಗನಗೌಡ ಪಾಟೀಲ್, ರಶೀದ್ ಬೇಗ್, ಸಲೀಂ ಹುಸೇನ್, ರಾಘವೇಂದ್ರ, ಶಿವರಾಜ ಸೇರಿದಂತೆ ಅನೇಕರು ಇದ್ದರು.
ರವಿವಾರದಂದು ಆಚರಿಸಲಾಗುವ ಮಹಾಶಿವರಾತ್ರಿ ಹಬ್ಬದ ಹಿನ್ನೆಲೆಯಲ್ಲಿ ಇಂದು ಜನರು ಮಾರುಕಟ್ಟೆಯಲ್ಲಿ ಪೂಜಾ ಸಾಮಗ್ರಿಗಳು, ತರಕಾರಿ, ಹೂವು, ಹಣ್ಣು ಖರೀದಿಗೆ ಮುಗಿಬಿದ್ದು ಖರೀದಿಸುತ್ತಿದ್ದು ಮಹಾಶಿವರಾತ್ರಿ ಹಬ್ಬದ ಸಂಭ್ರಮದ ಕಳೆ ಕಟ್ಟಿದೆ. ನಗರದ ಉಸ್ಮಾನಿಯಾ ತರಕಾರಿ ಮಾರುಕಟ್ಟೆ, ಬಂಗಿಕುಂಟ, ಚಂದ್ರಮೌಳೇಶ್ವರ ವೃತ್ತ, ಬಸವನಭಾವಿ ವೃತ್ತದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಹಬ್ಬದ ಮುನ್ನಾ ದಿನವಾದ ಇಂದು ಹಬ್ಬಕ್ಕೆ ಬೇಕಾಗಿರುವ ಹೂವು, ಹಣ್ಣುಗಳು, ಪೂಜಾ ಸಾಮಗ್ರಿಗಳ ಖರೀದಿಯಲ್ಲಿ ತೊಡಗಿದ್ದಾರೆ. ಶಿವರಾತ್ರಿ ಹಬ್ಬ ಇರುವುದರಿಂದ ಇಂದು ದುಬಾರಿಯಾದರೂ ಜನರು ಖರೀದಿಸಲು ಮಾರುಕಟ್ಟೆಗೆ ಆಗಮಿಸಿದ್ದಾರೆ. ಬಾಳೆದಿಂಡು, ಹೂವು, ಹಣ್ಣುಗಳ ಮಾರಾಟವು ಜೋರಾಗಿ ನಡೆದಿದೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ತತ್ತರಿಸಿದ ಜನರು ಈ ಬಾರಿ ಬೆಲೆ ಕೊಂಚ ಏರಿಳಿತವಿದ್ದು ಇದರ ಮಧ್ಯೆಯೂ ಹಬ್ಬವನ್ನ ಜೋರಾಗಿ ಮಾಡಲು ತಯಾರಿ ನಡೆಸಿದ್ದಾರೆ. ಮಾರುಕಟ್ಟೆಯಲ್ಲಿ ಹಣ್ಣುಗಳ ಬೆಲೆ, ಅದರಲ್ಲಿ ಕಲ್ಲಂಗಡಿ ಒಂದಕ್ಕೆ 50 ರೂಪಾಯಿ, ಕರ್ಬೂಜ್ ಹಣ್ಣಿನ ಬೆಲೆ 60 ರೂಪಾಯಿ ಇದೆ. ಇನ್ನು ಬಾಳೆಹಣ್ಣು ಡಜನ್ಗೆ 60 ರೂಪಾಯಿ ನಿಗದಿಪಡಿಸಿದ್ದಾರೆ. ಸೇಬು 100 ರೂಪಾಯಿಗೆ 3 ಹಣ್ಣುಗಳು ಮಾರಾಟ ಮಾಡುತ್ತಿದ್ದಾರೆ. ದಾಳಿಂಬೆ, ಸಪೋಟ ಸೇರಿ ಇತರೆ ಹಣ್ಣುಗಳ ಬೆಲೆ ಪ್ರತಿ ಕೆಜಿಗೆ 50 ರಿಂದ 100 ರೂಪಾಯಿವರೆಗೆ ಬೆಲೆ ಹೆಚ್ಚಳವಾಗಿದೆ. ಜನರು ಚೌಕಾಸಿ ಮಾಡಿ ಖರೀದಿ ಮಾಡುತ್ತಿದ್ದಾರೆ. ಹೂಗಳು ಪ್ರತಿದಿನ 20 ರಿಂದ 30 ರೂಪಾಯಿ ಮೊಳ ಹಾಗೆ ಬೆಲೆ ಇರುವುದು ಸಾಮಾನ್ಯ. ಆದರೆ ಹಬ್ಬದ ದಿನಗಳಲ್ಲಿ ಬೆಲೆ ಹೆಚ್ಚಳವಾಗುತ್ತದೆ. ಹಬ್ಬದ ಮುನ್ನಾ ದಿನ ಇಂದು ಸೇವಂತಿ ಹೂವು 1 ಮೊಳಕ್ಕೆ 20 ರೂಪಾಯಿ ಇದ್ದು 50 ರೂಪಾಯಿಗೆ 3 ಮೊಳದಂತೆ ಮಾರಾಟ ಮಾಡುತ್ತಿದ್ದಾರೆ. ಚೆಂಡು ಹೂವು 10 ರೂಪಾಯಿಯಿಂದ 15 ರೂಪಾಯಿ ಮೊಳ, ಮಲ್ಲಿಗೆ 20 ರೂಪಾಯಿ 1 ಮೊಳಕ್ಕೆ ಮಾರಾಟ ಮಾಡುತ್ತಿದ್ದಾರೆ. ಹಬ್ಬ ಇರುವುದರಿಂದ ಇವುಗಳ ಬೆಲೆ 40 ರಿಂದ 60 ರೂಪಾಯಿಗೆ ಹೆಚ್ಚಳವಾಗುವ ಸಾಧ್ಯತೆ ಇದೆ. ಮಹಾಶಿವರಾತ್ರಿ ಪೂಜೆಗೆ ತನ್ನದೇ ಆದ ವಿಶೇಷವಿದೆ. ಜನರು ಉಪವಾಸ ವ್ರತ ನಡೆಸಿ ಶಿವನಿಗೆ ವಿಶೇಷ ಪೂಜೆ ಸಲ್ಲಿಸುತ್ತಿದ್ದು ಜಾಗರಣೆ ಮಾಡುತ್ತಾರೆ. ಉಪವಾಸದ ದಿನ ಹಣ್ಣುಗಳನ್ನ ಸೇವನೆ ಮಾಡುವುದರಿಂದ ಮೊದಲು ಖರೀದಿ ಮಾಡಿಕೊಳ್ಳುತ್ತಿದ್ದಾರೆ. ಜಿಲ್ಲೆಯ ಗ್ರಾಮೀಣ ಭಾಗದ ಜನರು ನಗರಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಹೂವು, ಹಣ್ಣುಗಳನ್ನ, ಪೂಜಾ ಸಾಮಗ್ರಿಗಳನ್ನ ಖರೀದಿ ಮಾಡುತ್ತಿದ್ದಾರೆ. ಈಗ ಜಾಹೀರಾತು. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್, ಗೂಡ್ಸ್, ಫ್ಯಾನ್ಸ್ ಅಂಡ್ LED products. ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG Road, ರಾಯಚೂರ್. ಮೊಬೈಲ್ 8861382770. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ.
ಭಾರತ ಜ್ಞಾನ ವಿಜ್ಞಾನ ಸಮಿತಿ ಹಾಗೂ ಸ್ಟೇಷನ್ ಬಜಾರ್ ಸರ್ಕಾರಿ ಪ್ರಾಥಮಿಕ ಶಾಲೆ ಸಹಯೋಗದಲ್ಲಿಂದು ಆಯೋಜಿಸಿದ್ದ ಜನಪದ ಕಾಗದ ಕತ್ತರಿ ಕಲೆ ಕಾರ್ಯಾಗಾರದಲ್ಲಿ ಮಕ್ಕಳ ಶೈಕ್ಷಣಿಕ ಕಲಿಕೆ ಮತ್ತು ವ್ಯಕ್ತಿತ್ವ ವಿಕಸನಕ್ಕೆ ಕಾಗದ ಕತ್ತರಿ ಕಲೆ ಬಹಳ ಸಹಕಾರಿ ಎಂದು ಸಂಪನ್ಮೂಲ ವ್ಯಕ್ತಿ ಎಸ್ಎಫ್ ಹುಸೇನ್ ಹೇಳಿದರು. ನಗರದ ಸ್ಟೇಷನ್ ಬಜಾರ್ ಸರ್ಕಾರಿ ಪ್ರಾಥಮಿಕ ಶಾಲಾ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ಅವರು, ಕಾಗದ ಕತ್ತರಿ ಕಲೆಯು ಮಕ್ಕಳಲ್ಲಿ ಸೃಜನಶೀಲತೆ ಮತ್ತು ಕ್ರಿಯಾಶೀಲತೆಯನ್ನ ಹೊರಹೊಮ್ಮಿಸುವ ಅತ್ಯುತ್ತಮ ಮಾಧ್ಯಮವಾಗಿದೆ. ಕಲೆಯ ಅಭ್ಯಾಸದಿಂದ ಮಕ್ಕಳ ಏಕಾಗ್ರತೆ, ಆಸಕ್ತಿ ಮತ್ತು ಸ್ಮರಣ ಶಕ್ತಿ ವೃದ್ಧಿಯಾಗುತ್ತದೆ ಎಂದು ತಿಳಿಸಿದರು. ಕಾಗದ ಕತ್ತರಿ ಕಲೆಯ ಅಭ್ಯಾಸದಿಂದ ಮಕ್ಕಳಲ್ಲಿ ತಾಳ್ಮೆ ಬೆಳೆಯುವುದರ ಜೊತೆಗೆ ಮಾನಸಿಕ ಒತ್ತಡ ನಿವಾರಣೆಗೆ ಸಹಾಯಕಾರಿಯಾಗುತ್ತದೆ. ಈ ಕಲೆಯಲ್ಲಿ ಹೆಚ್ಚಾಗಿ ಬಳಕೆಯಾಗುವ ಬೆರಳ ತುದಿಗಳ ಚಲನವಲನವು ಫಿಸಿಯೋಥೆರಪಿ ಚಿಕಿತ್ಸೆಯಂತೆಯೇ ಮಿದುಳಿನ ಚುರುಕನ್ನು ಹೆಚ್ಚಿಸಲು ಸಹಾಯವಾಗುತ್ತದೆ ಎಂದು ಹೇಳಿದರು. ಮಕ್ಕಳಿಗೆ ಕತ್ತರಿಯನ್ನು ಸುರಕ್ಷಿತವಾಗಿ ಬಳಸುವ ತರಬೇತಿ ದೊರೆಯುವುದರ ಜೊತೆಗೆ ಕಾಗದವನ್ನು ಮಡಚಿ ಕತ್ತರಿಸುವ ಮೂಲಕ ಚೌಕಾಕಾರ, ತ್ರಿಭುಜ, ಆಯತಾಕಾರ ಸೇರಿದಂತೆ ಜ್ಯಾಮಿತಿಯ ವಿವಿಧ ಆಕಾರಗಳ ಪರಿಚಯವಾಗುತ್ತದೆ. ಒಂದಕ್ಕಿಂತ ಹೆಚ್ಚು ಬಾರಿ ಕಾಗದವನ್ನು ಮಡಚಿ ಕತ್ತರಿಸಿದರೆ ಸಮರೂಪದ ಸಿಮೆಟ್ರಿಕಲ್ ವಿನ್ಯಾಸಗಳ ಅನೇಕ ಮಾದರಿಗಳು ದೊರೆಯುತ್ತವೆ ಎಂದು ವಿವರಿಸಿದರು. ಹಬ್ಬಗಳು ಹಾಗೂ ವಿಶೇಷ ಕಾರ್ಯಕ್ರಮಗಳ ಸಂದರ್ಭದಲ್ಲಿ ಮನೆ, ಶಾಲೆ, ಕಚೇರಿಗಳ ಅಲಂಕಾರಕ್ಕೆ ಬೇಕಾಗುವ ತೋರಣ, ರಂಗೋಲಿ ವಿನ್ಯಾಸ, ಮಂಟಪ ಅಲಂಕಾರ ಹಾಗೂ ಪ್ರಭಾವಳಿ ವಿನ್ಯಾಸಗಳ ತಯಾರಿಕೆಗೆ ಕಾಗದ ಕತ್ತರಿ ಕಲೆ ಬಹು ಉಪಯುಕ್ತವಾಗಿದೆ. ಪಠ್ಯದಿಂದ ಪಠ್ಯೇತರ ಚಟುವಟಿಕೆಗಳಿಗೂ ಈ ಕಲೆ ನೆರವಾಗುತ್ತದೆ. ವಿಜ್ಞಾನ, ಗಣಿತ ವಿಷಯಗಳಿಗೆ ಮಾದರಿ ತಯಾರಿಸಲು ಮತ್ತು ಸ್ಪರ್ಧೆಗಳಲ್ಲಿ ಭಾಗವಹಿಸಲು ಸಹಕಾರಿಯಾಗುತ್ತದೆ ಎಂದು ಹೇಳಿದರು. ಕಾಗದ ಕತ್ತರಿ ಕಲೆಯ ವಿನ್ಯಾಸಗಳನ್ನು ಬಟ್ಟೆ ಹಾಗೂ ಇತರೆ ವಸ್ತುಗಳ ಮೇಲೆ ಮುದ್ರಿಸಲು ಒತ್ತು ಕಲೆಯಾಗಿ ಬಳಸಬಹುದಾಗಿದೆ. ಈ ಮೂಲಕ ಮಕ್ಕಳಲ್ಲಿ ಕೈಚಳಕ ಮತ್ತು ಕಲಾತ್ಮಕ ಚಿಂತನೆ ಬೆಳೆಸಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತ್ಯಕ್ಷವಾಗಿ ಮುಖವಾಡಗಳು ಹಾಗೂ ಕತ್ತರಿಯಿಂದ ವಿವಿಧ ಚಿತ್ರಗಳನ್ನು ಕತ್ತರಿಸಿ ತೋರಿಸಿ ಸ್ವತಃ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಂತೆ ಮಾಡಲಾಯಿತು. ಬಿಡುವಿನ ಸಮಯವನ್ನ ಸದ್ವಿನಿಯೋಗ ಮಾಡುವುದಕ್ಕೆ ಕಾಗದ ಕತ್ತರಿ ಕಲೆ ಉತ್ತಮ ಮಾರ್ಗವಾಗಿದ್ದು, ಮಕ್ಕಳಲ್ಲಿ ಕಲೆಯ ಬಗ್ಗೆ ಆಸಕ್ತಿ, ಕಲ್ಪನೆ, ರಚನೆ, ಏಕಾಗ್ರತೆ ಮತ್ತು ತಾಳ್ಮೆಯನ್ನ ಬೆಳೆಸುತ್ತದೆ ಎಂದು ತಿಳಿಸಲಾಯಿತು. ಇದೆಲ್ಲ ಮಾಡಿ ನನಗೆ ತುಂಬ ಖುಷಿ ಆಯಿತು ಆ ಸಾರು ಧನ್ಯವಾದ ಸರ್. ನನ್ನ ಹೆಸರು ಅಮೃತ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾವು ಡ್ರಿಲ್ ಮಾಡುವಾಗ ಹುಸೇನ್ ಸರ್ ಬರ್ತಾರಂದು ಗೊತ್ತಿದ್ದಿಲ್ಲ. ಸಾರ್ ಹೇಳಿದ್ರು ನಿಮಗೆ ಮಹಾನ್ ವ್ಯಕ್ತಿ ಬರ್ತಾರೆ ಅಂತ ಹೇಳಿದ್ರು. ನಾವು ಡ್ರಿಲ್ ಮಾಡಿ ಬಂದಾಗ ನಮ್ಮನ್ನೆಲ್ಲರೂ ಸೈಲೆಂಟಾಗಿ ಕೂಡಿಸಿ
ಸೈಲೆಂಟಾಗಿ ಕೂಡಿಸಿ ಇವೆಲ್ಲ ಮಾಡಿಸಿದ್ರು. ನಮಗೆ ಗೊತ್ತಿದ್ದಿಲ್ಲ. ಅವರು ಬೋರ್ಡ್ ಮ್ಯಾಗ ಮಾಡುವಾಗ ನಾವು ನೋಡಿ ಮಾಡ್ತಿದ್ವಿ. ಅವು ಮಾಡ್ಕಳಿಸಿ ನಮಗೆ ಇಷ್ಟು ಚಂದ ಕಲರ್ಸ್ಗಳು, ಪೇಪರ್ಸ್ಗಳು ಅವೆಲ್ಲ ಕೊಟ್ಟು ನಮಗೆ ಸೀಸರ್ಗಳು ಅವೆಲ್ಲ ಕೊಟ್ಟು ನಮಗೆ ಇಂಥವೆಲ್ಲ ಮಾಡಿಸಿದ್ರು. ಹುಸೇನ್ ಸಾರಿಗೆ ಧನ್ಯವಾದ. ಜೋಕರ್ ನಮ್ಗೆ ಗೊತ್ತಿದ್ದಿಲ್ಲ. ಬೋರ್ಡ್ ಮ್ಯಾಗ ಮಾಡಿ ತೋರಿಸಿದ್ರು. ಇದು ಜೋಕರ್ ಮಾಡಿದ್ವಿ. ಇದು ಮನುಷ್ಯ, ಇದು ನಮಗೂ ಗೊತ್ತಿದ್ದಿಲ್ಲ. ಚಂದ ಬೋರ್ಡ್ ಮ್ಯಾಗ ಮಾಡಿ ಪೇಪರ್ದಾಗ ಮಾಡಿ ದೊಡ್ಡದಂತ ಹೇಳಿದ್ರು. ಮನುಷ್ಯನ ಮಾಡಿದ್ವಿ. ಆಮೇಲೆ ತಾತ ಅಂತ ಹೇಳಿದ್ರು. ತಾತ ಹೆಂಗೆ ಮಾಡ್ಬೇಕು, ಗಡ್ಡೆ ಮಾಡೋಕ್ಕೆ ಬರಲ್ಲ ಅಂದ್ಕೊಂಡಿದ್ವಿ. ಅದೇ ಚೂರು ಕಟ್ ಮಾಡಿ ಅಂತ ಹೇಳಿದ್ರು. ಆ ಚೂರನ್ನ ಕಟ್ ಮಾಡ್ಕಳಿಸಿ ಈ ಥರ ಮಾಡಿದ್ವಿ. ಗೊತ್ತಿದ್ದಿಲ್ಲ. ಬೋರ್ಡ್ ಮ್ಯಾಗ ಮಾಡಿದ್ರು. ಗಡ್ಡ ಮಾಡೋಕ್ಕೆ ಬರಲ್ಲ ಅಂದ್ಕೊಂಡಿದ್ವಿ. ಅದು ಬೋರ್ಡ್ ಮ್ಯಾಗ ತೋರಿಸಿದ್ರು ಸಣ್ಣ ಕಟ್ ಮಾಡಿ ಅಂತ. ಸಣ್ಣ ಕಟ್ ಮಾಡಿ ನಾವು ಈ ಥರ ಮಾಡಿದ್ವಿ. ತಾತನ ಮಾಡಿದ್ವಿ. ಈ ಮನುಷ್ಯನ ನಮಗೆ ಗೊತ್ತಿಲ್ಲ. ಮೂಗು ಹೆಂಗೆ ಮಾಡಬೇಕು, ಕಣ್ಣು ಹೆಂಗೆ ಮಾಡಬೇಕು ಅಂತ ಗೊತ್ತಿದ್ದಿಲ್ಲ. ಚಂದ ತಿದ್ದಿ ಹೇಳಿದ್ರು ಇದು ಹೆಂಗೆ ಮಾಡ್ಬೇಕಂತ. ಇದು ಮನುಷ್ಯ. ಈ ಸಂದರ್ಭದಲ್ಲಿ ರಾಘವೇಂದ್ರ, ಮುದ್ದನಗೌಡ, ಸೂಗುರಯ್ಯ, ಮುತ್ತಣ್ಣ, ಜ್ಯೋತಿ ಸೇರಿದಂತೆ ಶಿಕ್ಷಕರು ಉಪಸ್ಥಿತರಿದ್ದರು. ಹೆಳವ ಸಮಾಜವನ್ನ ಪರಿಶಿಷ್ಟ ಪಂಗಡ ಪಟ್ಟಿಗೆ ಸೇರಿಸುವ ಕುರಿತು ಕುಲಶಾಸ್ತ್ರೀಯ ಅಧ್ಯಯನ ಪೂರ್ಣಗೊಂಡು 2018ರಿಂದ ಬಾಕಿ ಇರುವ ಕಡತಕ್ಕೆ ರಾಜ್ಯ ಸರ್ಕಾರದ ಅನುಮೋದನೆ ನೀಡಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು ಎಂದು ಅಖಿಲ ಕರ್ನಾಟಕದ ಹೆಳವ ಸಮಾಜದ ವತಿಯಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸಮಾಜ ರಾಜ್ಯಾಧ್ಯಕ್ಷ ನಾಗರಾಜ್ ಗುರೂಜಿ ಅವರು ಮನವಿ ಸಲ್ಲಿಸಿದರು. ಹೆಳವ ಸಮಾಜವು ಶತಮಾನಗಳಿಂದಲೂ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಹಾಗೂ ರಾಜಕೀಯ ಹಿಂದುಳಿತವನ್ನ ಅನುಭವಿಸುತ್ತಾ ಬಂದಿದೆ. ಈ ವಾಸ್ತವ ಸ್ಥಿತಿಯನ್ನು ಗುರುತಿಸಿ ನ್ಯಾಯ ಒದಗಿಸುವ ಉದ್ದೇಶದಿಂದ ಕಾಂಗ್ರೆಸ್ ಸರ್ಕಾರದ ನೇತೃತ್ವದಲ್ಲಿರುವ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ಬುಡಕಟ್ಟು ಸಂಶೋಧನಾ ಸಂಸ್ಥೆ ಮೈಸೂರು ವತಿಯಿಂದ ಕನ್ನಡ ವಿಶ್ವವಿದ್ಯಾಲಯ ಹಂಪಿಯ ಮಾನವಶಾಸ್ತ್ರ ವಿಭಾಗದ ಡಾಕ್ಟರ್ ಎಲ್ ಶ್ರೀನಿವಾಸ್ ರವರು ಕರ್ನಾಟಕದ ಪಿಚ್ಚಿಗುಂಟ್ಲ ಹೆಳವ ಸಮುದಾಯದ ಕುಲಶಾಸ್ತ್ರೀಯ ಅಧ್ಯಯನ ಪೂರ್ಣಗೊಳಿಸಿ ರಾಜ್ಯ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಗೆ 2018ರಲ್ಲಿ ವರದಿ ಸಲ್ಲಿಸಿದ್ದಾರೆ. 2018ರಿಂದಲೂ ಈ ಮಹತ್ವದ ಕಡತವು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಸಚಿವರ ಕಚೇರಿಯಲ್ಲಿ ಅನುಮೋದನೆಗಾಗಿ ಕಾಯುತ್ತಿದೆ ಎಂಬುದು ಅತ್ಯಂತ ನೋವಿನ ಸಂಗತಿಯಾಗಿದೆ. ಶತಮಾನಗಳಿಂದ ರಾಜ್ಯದ ಇತಿಹಾಸ ಮತ್ತು ವಂಶಾವಳಿಗಳನ್ನು ತನ್ನ ಭುಜದ ಮೇಲೆ ಹೊತ್ತು ಕಾಯುತ್ತಿರುವ ಸಮುದಾಯ ನಮ್ಮದು. ನಾವು ವಂಶಾವಳಿ ಹೇಳಿ ಒಕ್ಕಲು ಮನೆತನದವರು. ಕೊಟ್ಟ ಅಲ್ಪ ಸ್ವಲ್ಪ ಕಾಣಿಕೆಯನ್ನ ಪಡೆದು ಜೀವನ ಸಾಗಿಸುತ್ತಿರುವ ಸಂದರ್ಭದಲ್ಲಿ ನಮ್ಮಿಂದ ನಮ್ಮ ವಂಶಾವಳಿ ಬರೆಯಿಸಿಕೊಳ್ಳುವ ಎಷ್ಟೋ ಸಮುದಾಯಗಳ ಕುಲಶಾಸ್ತ್ರೀಯ ಅಧ್ಯಯನ ಪೂರ್ಣಗೊಳಿಸಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಪಟ್ಟಿಗೆ ಸೇರ್ಪಡೆಗೊಳಿಸಲು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದ ಉದಾಹರಣೆಗಳಿವೆ. ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಸಚಿವರ ಹಂತದಲ್ಲಿ ಸಮಾಲೋಚನೆಯಲ್ಲಿದೆ. ಹೆಳವ ಸಮಾಜವು ಜನಪದ, ಕಲೆ, ಸಂಸ್ಕೃತಿ ಮತ್ತು ಇತಿಹಾಸ ದಾಖಲೆಗಳನ್ನು ಉಳಿಸಿಕೊಂಡು ಬಂದಿದ್ದರೂ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ರಾಜಕೀಯವಾಗಿ ಸಮಾಜದ ಕಟ್ಟಕಡೆಯ ಹಂತದಲ್ಲಿದೆ. ಸರ್ಕಾರದಿಂದ ಸಿಗಬೇಕಾದ ಸಂವಿಧಾನಿಕ ಹಕ್ಕುಗಳು ಸಿಗದೆ ಇಂದಿಗೂ ಸಮಾಜದ ಮಕ್ಕಳು ಅಲೆಮಾರಿಗಳಂತೆಯೇ ಬದುಕುತ್ತಿದ್ದಾರೆ. ಸಾವಿರ ಲೆಕ್ಕದಲ್ಲಿರುವ ಹೆಳವ ಸಮುದಾಯವನ್ನ ಪರಿಶಿಷ್ಟ ಪಂಗಡದ ಪಟ್ಟಿಗೆ ಸೇರಿಸಲು ಸರ್ಕಾರ ಮಲತಾಯಿ ಧೋರಣೆ ಅನುಸರಿಸುತ್ತಿದೆ ಎಂದು ದೂರಿದರು. ಕುಲಶಾಸ್ತ್ರೀಯ ಅಧ್ಯಯನ ಕಡತಕ್ಕೆ ಜೀವ ಬರಲು ಕಡತವನ್ನ ಸಚಿವ ಸಂಪುಟದ ಮುಂದೆಯೇ ಮಂಡಿಸಿ ಅನುಮೋದನೆ ಪಡೆದು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕೆಂದು ಒತ್ತಾಯಿಸಿದರು. ಕಳೆದ 8 ವರ್ಷಗಳಿಂದ ಕಡತವು ಒಂದೇ ಹಂತದಲ್ಲಿ ನಿಂತಿರುವುದು ಒಂದು ಸಮುದಾಯದ ಭವಿಷ್ಯವನ್ನ ಕತ್ತಲೆಗೆ ದೂಡುತ್ತಿದೆ. ಬಡವರ ಮತ್ತು ಶೋಷಿತರ ಬಗ್ಗೆ ಇರುವ ಕಾಳಜಿ ಇದ್ದು ಹೆಳವ ಸಮಾಜದ ನ್ಯಾಯಯುತ ಹೋರಾಟಕ್ಕೆ ನ್ಯಾಯ ಒದಗಿಸಿಕೊಡಬೇಕು ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರು ಇದ್ದರು. ಜಿಲ್ಲೆಯ ಸಿಂಧನೂರು ಗ್ರಾಮೀಣ ಮತ್ತು ತುರ್ವಿಹಾಳ್ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿದ್ದ ಪ್ರತ್ಯೇಕ 3 ಕಳ್ಳತನದ ಪ್ರಕರಣಗಳಲ್ಲಿ ಆರೋಪೇತರ ಪತ್ತೆ ಕಾರ್ಯಾಚರಣೆ ನಡೆಸಲಾಗಿದ್ದು, ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಶುಕ್ರವಾರ 2 ಆರೋಪಿಗಳನ್ನು ಬಂಧಿಸಲಾಗಿದೆ. ತುರ್ವಿಹಾಳ್ ಪಟ್ಟಣ ವಾರ್ಡ್ ನಂಬರ್ 10 ನಿವಾಸಿ ಜಿಲಾನಿ ಎಂಬ ಆರೋಪಿಯನ್ನು ವಶಕ್ಕೆ ಪಡೆದು 60,000 ರೂಪಾಯಿ ಮೌಲ್ಯದ 5 ಗ್ರಾಂ ಬಂಗಾರದ ನತ್ತು, 60,000 ರೂಪಾಯಿ ಬೆಲೆ ಮೌಲ್ಯದ 5 ಗ್ರಾಂ ಬಂಗಾರದ ತಾಳಿಬೊಟ್ಟು ಹಾಗೂ ಕಳ್ಳತನಕ್ಕೆ ಬಳಸಿದ್ದ ಬೈಕ್ ಸೇರಿ ಒಟ್ಟು 1,50,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ಜಪ್ತಿ ಮಾಡಲಾಗಿದೆ. ಆರೋಪಿ ವಿರುದ್ಧ ತುರ್ವಿಹಾಳ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಆರೋಪಿಯನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಇನ್ನೊಂದು ಪ್ರಕರಣದಲ್ಲಿ ಸುಂಕನೂರು ಗ್ರಾಮದ ಶಿವರಾಜ ಎಂಬ ಆರೋಪಿಯನ್ನು ವಶಕ್ಕೆ ಪಡೆದು 2 ತೊಲೆ ಬಂಗಾರದ ಆಭರಣ ಹಾಗೂ 15 ತೊಲೆ ಬೆಳ್ಳಿಯ ಆಭರಣಗಳು ಸೇರಿದಂತೆ ಒಟ್ಟು 2,50,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ಜಪ್ತಿ ಮಾಡಲಾಗಿದೆ. ಈ ಆರೋಪಿಯನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಂಶಗಿರಿ ಅವರ ಮಾರ್ಗದರ್ಶನದಲ್ಲಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಎಸ್.ಜೆ. ಕುಮಾರಸ್ವಾಮಿ ಹಾಗೂ ಹರೀಶ್ ಜಿ, ಡಿವೈಎಸ್ಪಿ ಚಂದ್ರಶೇಖರ್ ಜಿ ನೇತೃತ್ವದಲ್ಲಿ ತಂಡಗಳನ್ನು ರಚಿಸಲಾಗಿತ್ತು.
ವಿನಾಯಕ್ ಸಿಪಿಐ ಸಿಂಧನೂರು ಗ್ರಾಮೀಣ ವೃತ್ತ, ಮೌನೇಶ್ ಯು, ರಾಠೋಡ್ ಪಿಎಸ್ಐ ಸಿಂಧನೂರು ಗ್ರಾಮೀಣ, ಯರಿಯಪ್ಪ ಬಳಗನೂರು ಠಾಣೆ, ಸುಜಾತ ಪಿಎಸ್ಐ ತುರ್ವಿಹಾಳ್ ಠಾಣೆ ಹಾಗೂ ಸಿಬ್ಬಂದಿಯ ತಂಡಗಳು ಫೆಬ್ರವರಿ 13ರಂದು ಇಬ್ಬರು ಆರೋಪಿಗಳನ್ನು ಕಳುವಾದ ಮಾಲಿನೊಂದಿಗೆ ಬಂಧಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ಪುಲ್ವಾಮಾ ದಾಳಿಗೆ 7 ವರ್ಷ, ಹುತಾತ್ಮರಾದ ಯೋಧ ಸ್ಮರಣೆ ಅಂಗವಾಗಿ ಮಾಜಿ ಸೈನಿಕರಿಂದ ಕಾಲ್ನಡಿಗೆ ಜಾಥಾ. ಫೆಬ್ರವರಿ 15ರಂದು ಶಿವರಾತ್ರಿ, ದುಬಾರಿಯಾದ ಹೂ ಹಣ್ಣು ಖರೀದಿಯಲ್ಲಿ ತೊಡಗಿದ ಜನತೆ. ಸ್ಟೇಷನ್ ಬಜಾರ್ ಶಾಲೆಯಲ್ಲಿ ಕಾಗದ ಕತ್ತರಿಸುವ ಕಲೆ ಕುರಿತು ತರಬೇತಿ, ಕಾಗದದಲ್ಲಿ ಅರಳುವ ಪ್ರತಿಭೆ ಎಸ್ಎನ್ ಹುಸೇನ್. ಕುಲಶಾಸ್ತ್ರೀಯ ಅಧ್ಯಯನದಂತೆ ಹೆಳವ ಸಮಾಜವನ್ನ ಪರಿಶಿಷ್ಟ ಪಂಗಡ ಪಟ್ಟಿಗೆ ಸೇರಿಸಲು ಸಿಎಂಗೆ ಮನವಿ. ಮತ್ತು 3 ಪ್ರತ್ಯೇಕ ಕಳ್ಳತನ, ಸಿಂಧನೂರಿನಲ್ಲಿ ಇಬ್ಬರು ಆರೋಪಿಗಳ ಬಂಧನ. ವಾರ್ತೆಗಳನ್ನು ಪ್ರಯತ್ನಿಸಿದವರು ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯಿತು. ಮುಂದಿನ ವಾರ್ತೆಗಳು ಮತ್ತೆ ಭೇಟಿಯಾಗೋಣ. ವಂದನೆಗಳು.